ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS30+ ಮಿನಿ ಎಕ್ಸ್ಕವೇಟ್ರು. ಈ ಟೈಚಿದು ಸ್ವಿಂಗ್ ಸರ್ಕಲ್ ಬೇರಿಂಗಲ್ಲಿ ತೀತ್ ಕಟ್ಟಾಗಿದ್ದಾವೆ. ಆಮೇಲೆ ಸ್ವಿಂಗ್ ಡಿವೈಸು ಪ್ರೊಫೈಲರ್ ಶಾಫ್ಟ್ ತೀತ್ ಹೋಗಿದ್ದಾವೆ ಅಂತ ಹೇಳಿದ್ದಾರೆ. ಗಾಡಿ ಹತ್ರ ಇದ್ದೀನಿ, ಚೆಕ್ ಮಾಡಿದರೆ ಸ್ವಿಂಗ್ ಸರ್ಕಲ್ ಬೇರಿಂಗಲ್ಲಿ 3 ತೀತ್ ಹೋಗಿದ್ದಾವೆ. ಆಮೇಲೆ ಪ್ರೊಫೈಲರ್ ಶಾಫ್ಟ್ ಡ್ಯಾಮೇಜ್ ಆಗಿದೆ. ಇವಾಗ ಸ್ವಿಂಗ್ ಸರ್ಕಲ್ ಬೇರಿಂಗ್ ಬಿಚ್ಚಬೇಕಾಗುತ್ತೆ. इंजीनियर ऑपरेटिंग कर ले को अपने नोच पूरा काम कर रही है. ऑपरेटिंग नोच खोल लेती है, पूरा नोच कर लेती है करने का पूरा. देखो ऑपरेटिंग भी नोच कर ले रही है, सब भी नोच करती है. क्या रहता हूँ कि जोड़ में एकला कौन तो एक रहना ऑपरेटर रहा तो काम अच्छा करती है. नो देखो नोच खड्डा खोद रही. देखो स्विंग मोटर खोलने के वास्ते डिवेज बेरिंग खोलने के वास्ते खड्डा खोद रही है. नो ये 130 ने हुआ. JCB 30 है मशीन का नाम. इनका नाम है फारूक भाई. देखो कितना अंदर खोदते हैं वो. इंजीनियर है. इसके बेरिंग गई है, बेरिंग खोलने के वास्ते स्विंग बेरिंग गई है. इसकी टाची 130 की 30 मशीन की खोलने के वास्ते खड्डा खोद रहे हैं नीचे ठेर काम करने के लिए. ये यजमान ऑपरेटर है, उसके बाजू उसका हेल्पर टेरिया है. गाड़ी का ऑपरेटर है पीछे टेरा सोला. इधर यजमान है हेल्पर. ಸ್ವಿಂಗ್ ಸರ್ಕಲ್ ಬೇರಿಂಗ್ ಬಿಚ್ಚಬೇಕಂದ್ರೆ ಇದು ಸ್ವಿಂಗ್ ಸರ್ಕಲ್ ಬೇರಿಂಗು. ಇಲ್ಲಿ ಕಾಣ್ತಾ ಇದ್ದಲ್ಲ, ಇದು ಸನ್ ಗಾಡಿದ್ದು. ಇವು ಟಾಪಲ್ಲಿ ಇದೆಲ್ಲ ಶೀಲ್ಡ್ ಎಲ್ಲ ಬರ್ತವೆ. ಇದು ಬಿಚ್ಚಾದ್ಮೇಲೆ ಈ ಪಾಯಿಂಟ್ ಬಿಚ್ಚಾದ್ಮೇಲೆ ಇದ್ರ ಕೆಳಗಡೆ ಸ್ವಿಂಗ್ ಮೋಟ್ರ್ ಇರುತ್ತೆ. ಸ್ವಿಂಗ್ ಮೋಟ್ರು, ಆಮೇಲೆ ಕೆಳಗಡೆ ಸ್ವಿಂಗ್ ಡಿವೈಸು ಎಲ್ಲ ಬಿಚ್ಚಿ, ಆಮೇಲೆ ಕೆಳಗಡೆ ಬೋಲ್ಟ್ ಚೆಸ್ಸಿಗೆ ಬೋಲ್ಟ್ ಬರುತ್ತೆ. ಬೋಲ್ಟ್ ಬಿಚ್ಚಿ ಡಿವೈಡ್ ಆಗುತ್ತೆ. ಅಪ್ಪರ್ ಚೆಸ್ಸಿ ಡಿವೈಡ್ ಮಾಡ್ಬೇಕಾಗತ್ತೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ 30 ಗಾಡಿದು ಮೇನ್ ಬೇರಿಂಗ್ ಚೇಂಜ್ ಮಾಡಬೇಕು ಅಂದರೆ ಸ್ವಿಂಗ್ ಡಿವೈಸ್ ಓಪನ್ ಮಾಡಬೇಕಾಗತ್ತೆ. ಇದು ಸ್ವಿಂಗ್ ಡಿವೈಸ್, ಇದು ಈ ಥರ ಇರುತ್ತೆ. ಇದರಲ್ಲಿ 1-2 ತೀತ್ ಕಟ್ಟಾಗಿದ್ದಾವೆ. ಮತ್ತು ಸ್ವಿಂಗ್ ಮೋಟ್ರ್, ಇದು ಸ್ವಿಂಗ್ ಮೋಟ್ರು. ಆಮೇಲೆ ಇದು ಸೆಂಟರ್ ಜಾಯಿಂಟ್ ಓಪನ್ ಮಾಡಬೇಕು. ಆಮೇಲೆ ಇಲ್ಲಿ ಕಾಣ್ತಿರೋವೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂದರೆ ಫಿಟ್ಟಿಂಗ್ ಎಲ್ಲ ಇರುತ್ತೆ. ಸೀಟು ಎಲ್ಲ ಬಿಚ್ಚಬೇಕಾಗತ್ತೆ. ಅಲ್ಲಿ ಒಳಗಡೆ 2 ತೀತ್ ಕಟ್ಟಾಗಿದೆ ನೋಡಿ, ಕಾಣ್ತಿತ್ತಲ್ವ? ಅದೇ ತೀತು ರೆಡಿ ಮಾಡ್ಸೋಕ್ಕೆ ಅದು ಬೇರಿಂಗ್ ಬಿಚ್ಚಬೇಕಾಗತ್ತೆ. ಬೇರಿಂಗ್ ಬೋಲ್ಟು ಬಿಚ್ಚಿಬಿಟ್ಟಿದ್ದೀನಿ ಟೋಟಲು. ಇವಾಗ ಕ್ರೇನ್ ಬಂದಿದೆ. ಕ್ರೇನಿಂದ ಇದಕ್ಕೆ ರೋಪ್ ಸಪೋರ್ಟ್ ಹಾಕಿ ಎತ್ತಿ ಸೈಡ್ಗೆ ಇಟ್ಬಿಡೋಣ.
ಕ್ರೇನಿಂದ ಅಪ್ಪರ್ ಚಾರ್ಜ್ ಸೈಡಿಗೆ ಇಟ್ಟಿದ್ವಿ. ಜಿ ಬೋಲೋ ಜಿ ನೋಡ್ರಿ, ಟೀತ್ ಕಟ್ ಆಗಿದ್ದಾವೆ, 2 ಟೀತ್ ಕಟ್ ಆಗಿದ್ದಾವೆ. ಸುತ್ತ ಎಲ್ಲ ಚೆನ್ನಾಗಿ ಕಾಣ್ತಿದೆ. ವಾಶ್ ಮಾಡಿ ಇದನ್ನೈತಲ್ಲ ಟೀತ್ ರೆಡಿ ಮಾಡ್ಸೋಣ. ಇಲ್ಲಂತೂ ಆಗಲ್ಲ, ಇದು ಬ್ಯಾಂಗ್ಳೂರು ಕಳಿಸ್ಬೇಕು. ಒಂದು 4 ದಿವಸ. 3 days later. ಬೆಂಗಳೂರು ಕಳಿಸಿರೋದು ಸ್ವಿಂಗ್ ಬೇರಿಂಗ್ ಬಂದಿದೆ ಮಹೇಶ್ಗೆ. ಟ್ರಾನ್ಸ್ಪೋರ್ಟ್ ಹತ್ರ ಇದ್ದೀನಿ. ವೆರಿ ಗುಡ್, ರೈಟ್. ಇದು ಬೇರಿಂಗ್ ಇದೆ, ಇದು ನಮ್ಮ ಬೇರಿಂಗು. ಅದು ಎಷ್ಟೈತೆ ಪೇ ಮಾಡಿ ತಗೊಂಡು ಹೋಗ್ಬಿಡೋಣ. ಕಾರಲ್ಲಿ ಲೋಡ್ ಆಯಿತು. ಈಗ ಬೇರಿಂಗ ಸೀದಾ ವರ್ಕ್ಶಾಪ್ಗೆ ತಗೊಂಡೋಗಿ ಫಿಟ್ ಮಾಡೋಣ. ಈ ಟ್ಯಾಕ್ಸಿ ಬಂದು ಕಲಿಮನ ವರ್ಕ್ಶಾಪ್ ಹತ್ರ ಇದೆ. ಪ್ಯಾಕಿಂಗ್ ಆಗಿದೆ ಬೇರಿಂಗ್. ಅಲ್ಲಿ ಹೋಗಿ ಓಪನ್ ಮಾಡಿ ಚೆಕ್ ಮಾಡೋಣ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ. ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿದ್ದೀನಿ. ಇಲ್ಲಿ 1 2 3 ಈ ಟೋಟಲ್ ಇಲ್ಲಿಂದ ಇಲ್ಲಿ ತನಕ ಟೋಟಲ್ ಮಾಡಿರೋದು ರೆಡಿ ಮಾಡಿರೋದು ಮಾರ್ಕಿಂಗ್ ಮಾಡಿ ಕಳಿಸಿದ್ದಾರೆ. ಪಕ್ಕ ಇದೆ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಬೇರಿಂಗ್ ಆಯಿತು. ನೆಕ್ಸ್ಟ್ ಡಿವೈಸು, ಸ್ವಿಂಗ್ ಡಿವೈಸ್ ಶಾಫ್ಟ್ ನೋಡಿ. ಇದು ಹಳೆ ಶಾಫ್ಟ್, ಇದು ಕಟ್ಟಾಗಿರೋದು. ಹೊಸ ಶಾಫ್ಟ್ ಹಾಕಿ ಪ್ರೆಸ್ಸಿಂಗು ಆಗಿದೆ. ಇವಾಗ ಇಲ್ಲಿ ಬೇರಿಂಗ್ ಕೂರೋ ಜಾಗ ಇಲ್ಲೆಲ್ಲ ಡ್ಯಾಮೇಜ್ ಇದೆ. ಇದೆಲ್ಲ ಡ್ಯಾಮೇಜ್. ಇಲ್ಲೊಂದು ಮೇಲೆ ಇಲ್ಲೊಂದು 2 ಕಡೆ ಗ್ರೈಂಡರಿಂದ ಇದೊಂದು ಸ್ವಲ್ಪ ಲೆವೆಲ್ ಮಾಡ್ಸೋಣ. ಡ್ಯಾಮೇಜ್ ಆಗಿರೋ ಚರ್ಚಿಗೆ ವೆಲ್ಡಿಂಗ್ ಮಾಡ್ತಿರೋದು. बस मैं लग रहा नहीं, राइट. मैं होता ಆಸಿಫ್ ಅಣ್ಣ ಅಂತ ಇವರು, ಜಾವೇದ್ ಅಣ್ಣ ಅಂತ ಇವರು ನೋಡ್ರಿ. ಸ್ಟೀಲ್ ಹಾಕಿ ಪಿಸ್ಟನ್ ಫಿಟ್ ಮಾಡ್ತಾವ್ರೆ. ಹಾಂ ಹೇಳಿ, ಯಾವ ಗಾಡಿದು? LNT ಇದೇ ಗಾಡಿದು. LNT ಕೇಸ್. ये नॉर्मल सी ट्यूब लॉक करती हैं, पिस्टन ढकलते. तो मैं पिस्टन लॉक कर को ट्यूब को ढकल रहा सील लाल कहीं को कौन हो कहाँ पिन्ना लॉक करी, पिन्ना खुल रहे नहीं. हाँ 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 उल्टा खोलिन सो आल्ट्रा करीन सो ನೋಡ್ರಿ. ಪಿನ್ ಲಾಕ್ ಆಗ್ಬಿಟ್ಟಿದೆ. ಇದು ಪಿನ್ ಫುಲ್ ವೆಲ್ಡ್ ಮಾಡ್ಬಿಟ್ಟವ್ರು. ಇಲ್ಲಿ ಪಿನ್ ಬಿಚ್ಚಕ್ಕೆ ಬರಲ್ಲ ಅಂತ ಅವರು ಟ್ಯೂಬ್ಗೆ ಏರಿಸ್ತವ್ರೆ. ಹೊಸ ಹೊಸ ಟೆಕ್ನಿಕ್. ಬೇರಿಂಗ್ ಎಲ್ಲ ಚರ್ಸಿಗೆ ಫಿಟ್ ಮಾಡಿ ಗ್ರೀಸ್ ಎಲ್ಲ ಹಚ್ಚಾಯಿತು. ಇವಾಗ ಕ್ರೇನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ರೇನ್ ಬಂದರೆ ಇದು ಅಪ್ಪರ್ ಚಾಸಿನ ಇಲ್ಲಿ ಫಿಟ್ ಮಾಡಿಬಿಡೋಣ. ಕ್ರೇನು ಬಂದಿದೆ. ಇವಾಗ ಕ್ರೇನಿಂದ ಅಪ್ಪರ್ ಚಾಸಿ ಎತ್ತಿ ಫಿಟ್ ಮಾಡಿಬಿಡೋಣ.
70 ಚಾಸಿ ಫಿಟ್ ಆಯಿತು ಬೇರಿಂಗ್ಗೆ. ನೋಡಿರಿ 70 ಚಾಸಿ ರೈಟ್ ರೌಂಡ್ ಎಲ್ಲ ಫಿಟ್ ಆಗಿದೆ. ಇವಾಗ ಎಲ್ಲ ಬೋಲ್ಟಿಗೆ ಥ್ರೆಡ್ ಲಾಕ್ ಬರುತ್ತೆ. ಬೋಲ್ಟ್ ಲೂಸ್ ಆಗ್ಬಾರ್ದು, ಥ್ರೆಡ್ ಲಾಕ್ ಹಾಕಿ ಟೈಟ್ ಮಾಡೋಣ. ಇದು ಬಂದ್ಬಿಟ್ಟು ಸ್ವಿಂಗ್ ಡಿವೈಸ್. ಇದು ಡಿವೈಸ್ ಕೆಳಗಡೆ ಕೂತಿದೆ. ಇವಾಗ ಇದಕ್ಕೆ 6 ಬೋಲ್ಟ್ ಬರುತ್ತೆ. 6 ಬೋಲ್ಟು ಫಿಟ್ ಮಾಡೋಣ. ಸ್ವಿಂಗ್ ಡಿವೈಸು ಮೋಟ್ರ್ ಫಿಟ್ ಆಗಿ ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟಾಯ್ತು ಇದಕ್ಕೆ. ಇವಾಗ ನೆಕ್ಸ್ಟು ಸೆಂಟರ್ ಜಾಯಿಂಟು ಓಪನ್ ಮಾಡಿದ್ದೆ. ನೋಡಿ ಸೆಂಟರ್ ಜಾಯಿಂಟ್ ಬಾಡಿ ಅಲ್ಲೇ ಇದೆ. ಶಾಫ್ಟ್ ಮಾತ್ರ ಓಪನ್ ಮಾಡಿದ್ದೆ. ಇವಾಗ ಈ ಶಾಫ್ಟು ಬಾಡಿಗೆ ಫಿಟ್ ಮಾಡಿ ಪೈಪ್ ಕನೆಕ್ಷನ್ ಕೊಡೋಣ. ಇದು ಟಾಪಲ್ಲಿ ಸೆಂಟರ್ ಜಾಯಿಂಟ್ ಶಾಫ್ಟ್ ಕೂರಿಸಿ ಸೆಂಟರ್ ಜಾಯಿಂಟ್ ಶಾಫ್ಟ್ ಫಿಟ್ ಮಾಡಿ ಪೈಪೆಲ್ಲ ಹೋಸ್ ಪೈಪೆಲ್ಲ ಫಿಟ್ ಆಯಿತು. ಇವಾಗ ಬಾಟಮಲ್ಲಿ ಒಂದು 3 ಪೈಪು, ಆಮೇಲೆ ಕೆಳಗಡೆ ಒಂದು ಲಾಕ್ ಪ್ಲೇಟು ಇಷ್ಟು ಫಿಟ್ ಮಾಡಿದರೆ ಇದು ಸೆಂಟರ್ ಜಾಯಿಂಟಿಂದ ಮುಗಿತತೆ. ನೋಡಿ ಇದು ಬಾಟಮಲ್ಲಿ ಈ ಥರ ಬರುತ್ತೆ. ಇಲ್ಲಿ ಒಂದು ಲಾಕ್ ಪ್ಲೇಟ್ ಬರುತ್ತೆ. 4 ಬೋಲ್ಟ್ ಕೊಡ್ತಾರೆ. ಪ್ಲೇಟ್ ಹಾಕಿ 4 ಬೋಲ್ಟು. ಇದು ಈ ಪ್ಲೇಟು, ಆಮೇಲೆ ಅಲಂಕಿ ಬೋಲ್ಟು 4 ಬರುತ್ತೆ. ಇದಕ್ಕೆ ಯಲಂಕಿ ಬೋಲ್ಟ್ ಫಿಟ್ ಮಾಡಿ ಓರಿಂಗು ಈ ಪ್ಲೇಟಿಗೆ ಕೂರಿಸಿ, ಈ ಪ್ಲೇಟ್ ಆಯ್ತಂದ್ರೆ ಕೆಳಗೆ ಇಲ್ಲಿ ಫಿಟ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ 2 ಪೈಪು, ಮೇಲೆ ಒಂದು ಪೈಪ್, 3 ಪೈಪ್ ಫಿಟ್ ಮಾಡಿದ್ರೆ ಇಲ್ಲಿ ಸೆಂಟರ್ ಜಾಯಿಂಟಿಂದ ವರ್ಕ್ ಮುಗಿತತೆ. ಬಾಟಮಲ್ಲಿ ಲಾಕ್ ಹಾಕಿ ಪ್ಲೇಟ್ ಫಿಟ್ ಮಾಡಿ ಹೋಸ್ ಪೈಪ್ ಎಲ್ಲ ಫಿಟ್ ಆಗಿದ್ದಾವೆ. ಇನ್ನೇನು ಸೆಂಟರ್ ಜಾಯಿಂಟಿಂದ ವರ್ಕ್ ಆಯಿತು. ಇವಾಗ ನೆಕ್ಸ್ಟ್ ಈ ಬಾಡಿ ಕಾಣ್ತಾ ಇತ್ತಲ್ಲ, ಇದಕ್ಕೆ ಇದ್ರಿಂದ ಕೆಳಗಡೆ ಎಲ್ಲ ಜಾಯಿಂಟ್ ಇರುತ್ತೆ, ಬೋಲ್ಟ್ ಫಿಟ್ಟಿಂಗ್ ಇರುತ್ತೆ. ಎಲ್ಲ ಫಿಟ್ ಮಾಡಿ ಸೀಟ್ ಗಿಟ್ ಫಿಟ್ ಮಾಡೋಣ. ನೋಡಿ ಈ ಗಾಡಿದು ಟೋಟಲ್ ಎಲ್ಲ ಫಿಟಪ್ ಆಯಿತು. ಸೀಟು, ಹಿಂದುಗಡೆ ಎಕ್ಸ್ಟ್ರಾ ಅಕ್ಸಸರೀಸು, ಆಮೇಲೆ ಬೋಟು, ಬಾಟಮಲ್ಲಿ ಕಾಲಿಡ್ಕೊಳ್ಳೋದು ಎಲ್ಲ ಫಿಟಪ್ ಆಗಿದೆ. ಮತ್ತು ಇನ್ನೇನು ರಾತ್ರಿ ಸುಮಾರು ಇವಾಗ ಟೈಮ್ ಬಂದು 9 ಗಂಟೆ ಆಗ್ಬಿಡ್ತು. ಟೋಟೆಲ್ಲ ಫಿಟಪ್ ಮಾಡಿಬಿಟ್ಟಿದ್ದೀನಿ. ಬೆಳಿಗ್ಗೆ ಬಂದು ಹೈಡ್ರಾಲಿಕ್ ಆಯಿಲ್ ಹಾಕಿ ಚೆಕ್ ಮಾಡೋಣ. The next day. ಈ ಟಾಚಿದು ಟೋಟಲ್ ಎಲ್ಲ ಫಿಟಪ್ ಮಾಡಿದ್ವಿ. ಸ್ಟಾರ್ಟ್ ಆಯ್ತು, ಲೀಕೇಜ್ ಏನಿಲ್ಲ. ಚೆಕ್ ಮಾಡೋಣ ಈಗ.
ನಮ್ಮ ಆಪರೇಟ್ರಿಗೆ ಹೆಂಗೈತಂತ. ಕೇರಳ, ತಮಿಳ್ನಾಡು, ಗಾಡಿ ರೆಡಿ ಆಯಿತು, ಲೋಡ್ ಆಗಿ ಹೋಗ್ಬಿಡುತ್ತೆ. JCB ಕಂಪನಿ JS30+ ಈ ಟಚ್ಚಿದು ಸ್ವಿಂಗ್ ಸರ್ಕಲ್ ಬೇರಿಂಗಲ್ಲಿ 2 ಪೀಸ್ ಕಟ್ ಆಗಿದ್ದು, ಮತ್ತು ಪ್ರೊಫೈಲರ್ ಶಾಫ್ಟು ಹೋಗಿತ್ತು. ಹೊಸ ಪ್ರೊಫೈಲರ್ ಶಾಫ್ಟ್ ಹಾಕಿ ಸ್ವಿಂಗ್ ಸರ್ಕಲ್ ಬೇರಿಂಗ್ ಶೀಟ್ ರೆಡಿ ಮಾಡಿಸಿದ್ದೆ. ಫಿಟ್ ಮಾಡಿ ಚೆಕ್ ಮಾಡಿದ್ವಿ, ಏನು ಸೌಂಡ್ ಏನು ಬರಲಿಲ್ಲ. ಸ್ವಿಂಗ್ ಅಂತೂ ಸಫಿಷಿಯೆಂಟಾಗಿ ಆಗ್ತಾ ಇದೆ, ಮತ್ತು ಹೈಡ್ರೋಲಿಕ್ ಆಯಿಲು ಲೀಕೇಜ್ ಇಲ್ಲ. ಇದ್ರದ್ದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.